ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸುನಿಲ್ K09. ಗೆಳೆಯರೇ, ನೀವೆಲ್ಲ ಕೇಳ್ತಿರ್ಬೋದು, ದರ್ಶನ್ ಅವರು ಹೆಲಿಕಾಪ್ಟರಿಂದ ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ ಡೈರೆಕ್ಟ್ ಬಳ್ಳಾರಿ ಜೈಲಿಂದ ಅಂತ. ಆದರೆ ಇದು ನಿಜಾನ ಸುಳ್ಳು ಅಂತ ಯಾರು ಅಷ್ಟು ತಲೆ ಕೆಡಿಸ್ಕೊಳ್ತಿಲ್ಲ. ಆದರೆ ಅವರ ಅಭಿಮಾನಿಗಳು ಮಾತ್ರ ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಿದ್ದಾರೆ, ನಾಳೆ ಅಣ್ಣ ಅವರು ಡೈರೆಕ್ಟ್ ಬಳ್ಳಾರಿ ಜೈಲಿಂದ ಹೆಲಿಕಾಪ್ಟ್ರಲ್ಲಿ ಮೈನಾರಿಗೆ ಬರ್ತಿದ್ದಾರೆ ಅಂತ. ಆದರೆ ಇಲ್ಲಿ ನೋಡಬೇಕಿರೋದು ಏನಂದರೆ, ಜಾಮೀನು ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ನಾಳೆ 27ನೇ ತಾರೀಕು ಅವ್ರದ್ದು ಜಾಮೀನು ಕೇಸ್ ನಡೆಯುತ್ತೆ. ಅಲ್ಲಿ ಅವ್ರ ಜಾಮೀನು ಸಿಕ್ಕರೆ ಮಾತ್ರ ಅವ್ರು ಹೊರಡ್ತಾರೆ. ಹೌದು, ನಿಜ. ಅವ್ರು ಹೊರಡ್ಬೇಕಾದ್ರೆ ಬೈ ರೋಡಲ್ಲಿ ಬಂದ ಅಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವರು ಹೆಲಿಕಾಪ್ಟ್ರಲ್ಲಿ ಬಂದರೂ ಬರ್ಬೋದು. ಅದಂತೂ ಸುಳ್ಳಲ್ಲ. ಯಾಕೆಂದರೆ ಬೇಗ ಮನೆಗೆ ಹೋಗಿ ಸೇರ್ಬೇಕಂತ ಅವ್ರಿಗೂ ತುಂಬ ಆಸೆ ಇರುತ್ತೆ. ಕಳೆದ 100 ದಿನಗಳಿಗಿಂತ ಹೆಚ್ಚಾಗಿ ಅವರು ಜೈಲುವಾಸ ಅನುಭವಿಸ್ತಿದ್ದಾರೆ. ಈಗಲೂ ಅಲ್ಲೇ ಇದ್ದಾರೆ. ಅವ್ರಿಗೂ ಅನ್ನಿಸ್ತಿರ್ಬೋದು, ಬೇಗ ಮನೆಗೆ ಹೋದ್ರೆ ಸಾಕಪ್ಪ ಇದೆಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಜಾಮೀನು ಸಿಕ್ಕ ನಂತರ ಬಳ್ಳಾರಿ ಟು ಬೆಂಗಳೂರು ಬಂದೇ ಬರ್ತಾರೆ. ಆವಾಗ ಹೆಲಿಕಾಪ್ಟ್ರಲ್ಲೇ ಬರ್ತಾರೆ. ಬೈ ರೋಡ್ ಅಂತೂ ಬರೋಕ್ಕಾಗಲ್ಲ. ಅಭಿಮಾನಿಗಳು ಅವ್ರ ಸುತ್ಕೊಂಡಿರ್ತಾರೆ. ಅವ್ರು ಬರೀ ಪರಪ್ಪನ ಹಬ್ಬಗ್ರಹದಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಒಂದಿನ ಎಲ್ಲ ಬೇಕಾಗತ್ತೆ. ಆದರೆ ಇದು ಇರೋದು ಬಳ್ಳಾರಿಯಲ್ಲಿ, ಹಾಗಾಗಿ ಅವರು ಹೆಲಿಕಾಪ್ಟರ್ ಮಾಡಲೇಬೇಕಾಗತ್ತೆ. ನೋಡೋಣ, ಅವ್ರಿಗೂ ಜಾಮೀನು ಸಿಗುತ್ತೆ ಅಂತ ಅನಿಸುತ್ತೆ. ಆಗಲೇ 3 ಜನಕ್ಕೆ ಮಾತ್ರ ಜಾಮೀನು ಸಿಕ್ಕಿದೆ. ನೋಡೋಣ, ನಾಳೆ ಜಾಮೀನು ಸಿಕ್ಕರೆ ಇವರು ನಿಜವಾಗ್ಲೂ ಹೆಲಿಕಾಪ್ಟ್ರಲ್ಲೇ ಮನೆಗೆ ಹೋಗ್ತಾರೆ. ಅಲ್ಲಿವರೆಗೂ ಜಾಮೀನು ಸಿಗೋವರೆಗೂ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು.